ವೆಲ್ಕಮ್ ಬ್ಯಾಕ್. ಅದು ಕರಾವಳಿಯ ಅತಿದೊಡ್ಡ ಜಾತ್ರೆ. ಆ ದೇವರ ದರ್ಶನ ಪಡೆದ್ರೆ ಮದುವೆ ಆಗದವರಿಗೆ ಮದುವೆ ಆಗುತ್ತೆ ಎಂಬ ನಂಬಿಕೆ ಇದೆ. ಜೊತೆಗೆ ನವದಂಪತಿಗಳಿಗೆ ಸುಖ ದಾಂಪತ್ಯದ ಕನಸು ಕಟ್ಟಿಕೊಡುವ ಕೇಂದ್ರ. ಅಷ್ಟಕ್ಕೂ ಪವಾಡದ ದೇಗುಲ ಯಾವುದು? ಇಲ್ಲಿದೆ ಸಂಪೂರ್ಣ ಡೀಟೇಲ್ಸ್. ಕೃಷ್ಣನಗರಿಯಲ್ಲಿ ಅದ್ದೂರಿ ಕೊಡಿ ಹಬ್ಬ ಸಂಭ್ರಮ. ಕೋಟಿಲಿಂಗೇಶ್ವರ ರಥ ಎಳೆದ ಸಹಸ್ರಾರು ಭಕ್ತರು. ಕರಾವಳಿ ಮಲೆನಾಡು ಭಾಗದ ಅತಿದೊಡ್ಡ ಜಾತ್ರೆ ಅಂದ್ರೆ ಕೊಡಿ ಹಬ್ಬ. 7 ದಿನಗಳ ಕಾಲ ನಡೆಯುವ ಈ ಮಹೋತ್ಸವದಲ್ಲಿ ಮೊದಲ ದಿನ ನವ ದಂಪತಿಯ ಜಾತ್ರೆ ನಡೆಯುತ್ತೆ. ಹೊಸದಾಗಿ ಮದುವೆಯಾದ ದಂಪತಿಗಳು ಕೈ ಹಿಡಿದು ಬಂದು ಮನದಲ್ಲಿ 100 ಹರಕೆ ಹೊತ್ತು ದೇವರಿಗೆ ಕೈ ಮುಗಿಯುತ್ತಾರೆ. ಪುಷ್ಕರಣಿಗೆ ಪ್ರದಕ್ಷಿಣೆ ಬಂದು ಸುತ್ತಲೂ ಅಕ್ಕಿ ಚೆಲ್ಲಿ ಹರಕೆ ತೀರಿಸ್ತಾರೆ. ಇಲ್ಲಿಂದ ಮುಂದೆ ಹೊಸ ಜೀವನ ಆರಂಭಿಸ್ತಾರೆ. ಸಂತಾನದ ಆಸೆ ಹೊತ್ತವರೇ ಹೆಚ್ಚು ಸಂಖ್ಯೆಯಲ್ಲಿ ಬರುವುದರಿಂದ ಇದನ್ನ ಕೊಡಿ ಹಬ್ಬ ಅಂತಾನೂ ಕರೆಯಬಹುದು. ಜಾತ್ರೆಗೆ ಬಂದವರೆಲ್ಲ ಕಬ್ಬಿನ ಜಲ್ಲೆ ತೆಗೆದುಕೊಂಡು ಹೋಗೋದು ಇಲ್ಲಿನ ಪದ್ಧತಿ. ಕಬ್ಬಿನ ಜಲ್ಲೆಯ ಕುಡಿ ಕೊಂಡೊಯ್ಯುವುದರಿಂದಲೂ ಇದನ್ನ ಕೊಡಿ ಹಬ್ಬ ಎಂದು ಕರೆಯಲಾಗುತ್ತೆ. ಗಾತ್ರದಲ್ಲಿ ಅತಿ ದೊಡ್ಡ ಎನಿಸಿದ ಬ್ರಹ್ಮರಥವನ್ನ ಭಕ್ತರೆಲ್ಲ ಸೇರಿ ಎಳೆಯುತ್ತಾರೆ. ಇಲ್ಲಿ ಶಿವದೇವರು ಕೋಟಿಲಿಂಗ ಸ್ವರೂಪದಲ್ಲಿ ನೆಲೆ ನಿಂತಿದ್ದಾನೆ ಅನ್ನೋದು ನಂಬಿಕೆ. ಗ್ರಾಮೀಣ ಜನರು ಕೊಡಿ ಹಬ್ಬಕ್ಕಾಗಿ ವರ್ಷವೆಲ್ಲ ಕಾಯ್ತಾರೆ. 7 ದಿನದ ಜಾತ್ರೆಯಲ್ಲಿ ನಿತ್ಯವೂ ಬಂದು ಪಾಲ್ಗೊಂಡು ಸಂಭ್ರಮಿಸುತ್ತಾರೆ. ಮಾತೊಬ್ಬರ್ ಶ್ರೀ ಕೋಟಿಲಿಂಗೇಶ್ವರ ದೇವಸ್ಥಾನ ಧಾರ್ಮಿಕ ದತ್ತಿ ಇಲಾಖೆ ಆಧಿಪತ್ಯಕ್ಕೆ ಒಳಪಟ್ಟಂತ ಪ್ರವರ್ಗ ಎ ದರ್ಜೆಯ ದೇವಸ್ಥಾನ. ಕೋಟಿಲಿಂಗೇಶ್ವರ ದೇವಸ್ಥಾನ ಅಂದ್ರೆ ಸಪ್ತ ಮೋಕ್ಷಪ್ರದ ಕ್ಷೇತ್ರಗಳಲ್ಲಿ ಒಂದು. ಶೈವಾರಾಧನೆಗೆ ಅತ್ಯಂತ ಹೆಸರುವಾಸಿ ಆದಂತಹ ಇದೊಂದು ದೇವಸ್ಥಾನ. ಇಲ್ಲಿ ಪ್ರತಿ ವರ್ಷ ಮಾರ್ಗಶಿರ ಮಾಸದ ಹುಣ್ಣಿಮೆಯ ದಿವಸ ರಥೋತ್ಸವ ನಡೆಯುತ್ತೆ. ಅಂದ್ರೆ ಈ ವರ್ಷದ ರಥೋತ್ಸವ ಇದೇ ಡಿಸೆಂಬರ್ ತಿಂಗಳ 4ನೇ ತಾರೀಕಿನ ದಿವಸ. ಅಂದ್ರೆ ಇವತ್ತು ಈ ಕೋಟಿಲಿಂಗೇಶ್ವರ ದೇವಸ್ಥಾನಕ್ಕೆ ಸುಮಾರು 1200 ವರ್ಷಗಳ ಇತಿಹಾಸ ಇದೆ. ಸುದೀರ್ಘ ಅವಧಿಯಲ್ಲಿ ದೇವಸ್ಥಾನ ಸಾಕಷ್ಟು ಬಾರಿ ಜೀರ್ಣೋದ್ಧಾರಗೊಂಡಿದೆ. ಕೋಟಿಲಿಂಗೇಶ್ವರ ಅಂದ್ರೆ ನಂಬಿಕೆಗಳೇ ಜೀವಾಳ. ಗ್ರಾಮೀಣ ಜನರ ಬದುಕಿನಲ್ಲಿ ಕೊಡಿ ಹಬ್ಬ ಅವಿನಾಭಾವ ಸ್ಥಾನ ಪಡೆದಿದೆ. ಹಾಗಂತಲೇ ವರ್ಷದಿಂದ ವರ್ಷಕ್ಕೆ ಹಬ್ಬದ ವೈಭವ ಹೆಚ್ಚುತ್ತಿದೆ. ಹರೀಶ್ ಪಾಲಿಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ವೆಲ್ಕಮ್ ಬ್ಯಾಕ್. ಅದು ಕರಾವಳಿಯ ಅತಿದೊಡ್ಡ ಜಾತ್ರೆ. ಆ ದೇವರ ದರ್ಶನ ಪಡೆದ್ರೆ ಮದುವೆ ಆಗದವರಿಗೆ ಮದುವೆ ಆಗುತ್ತೆ ಎಂಬ ನಂಬಿಕೆ ಇದೆ. ಜೊತೆಗೆ ನವದಂಪತಿಗಳಿಗೆ ಸುಖ ದಾಂಪತ್ಯದ ಕನಸು ಕಟ್ಟಿಕೊಡುವ ಕೇಂದ್ರ. ಅಷ್ಟಕ್ಕೂ ಪವಾಡದ ದೇಗುಲ ಯಾವುದು? ಇಲ್ಲಿದೆ ಸಂಪೂರ್ಣ ಡೀಟೇಲ್ಸ್. ಕೃಷ್ಣನಗರಿಯಲ್ಲಿ ಅದ್ದೂರಿ ಕೊಡಿ ಹಬ್ಬ ಸಂಭ್ರಮ. ಕೋಟಿಲಿಂಗೇಶ್ವರ ರಥ ಎಳೆದ ಸಹಸ್ರಾರು ಭಕ್ತರು. ಕರಾವಳಿ ಮಲೆನಾಡು ಭಾಗದ ಅತಿದೊಡ್ಡ ಜಾತ್ರೆ ಅಂದ್ರೆ ಕೊಡಿ ಹಬ್ಬ. 7 ದಿನಗಳ ಕಾಲ ನಡೆಯುವ ಈ ಮಹೋತ್ಸವದಲ್ಲಿ ಮೊದಲ ದಿನ ನವ ದಂಪತಿಯ ಜಾತ್ರೆ ನಡೆಯುತ್ತೆ. ಹೊಸದಾಗಿ ಮದುವೆಯಾದ ದಂಪತಿಗಳು ಕೈ ಹಿಡಿದು ಬಂದು ಮನದಲ್ಲಿ 100 ಹರಕೆ ಹೊತ್ತು ದೇವರಿಗೆ ಕೈ ಮುಗಿಯುತ್ತಾರೆ. ಪುಷ್ಕರಣಿಗೆ ಪ್ರದಕ್ಷಿಣೆ ಬಂದು ಸುತ್ತಲೂ ಅಕ್ಕಿ ಚೆಲ್ಲಿ ಹರಕೆ ತೀರಿಸ್ತಾರೆ. ಇಲ್ಲಿಂದ ಮುಂದೆ ಹೊಸ ಜೀವನ ಆರಂಭಿಸ್ತಾರೆ. ಸಂತಾನದ ಆಸೆ ಹೊತ್ತವರೇ ಹೆಚ್ಚು ಸಂಖ್ಯೆಯಲ್ಲಿ ಬರುವುದರಿಂದ ಇದನ್ನ ಕೊಡಿ ಹಬ್ಬ ಅಂತಾನೂ ಕರೆಯಬಹುದು. ಜಾತ್ರೆಗೆ ಬಂದವರೆಲ್ಲ ಕಬ್ಬಿನ ಜಲ್ಲೆ ತೆಗೆದುಕೊಂಡು ಹೋಗೋದು ಇಲ್ಲಿನ ಪದ್ಧತಿ. ಕಬ್ಬಿನ ಜಲ್ಲೆಯ ಕುಡಿ ಕೊಂಡೊಯ್ಯುವುದರಿಂದಲೂ ಇದನ್ನ ಕೊಡಿ ಹಬ್ಬ ಎಂದು ಕರೆಯಲಾಗುತ್ತೆ. ಗಾತ್ರದಲ್ಲಿ ಅತಿ ದೊಡ್ಡ ಎನಿಸಿದ ಬ್ರಹ್ಮರಥವನ್ನ ಭಕ್ತರೆಲ್ಲ ಸೇರಿ ಎಳೆಯುತ್ತಾರೆ. ಇಲ್ಲಿ ಶಿವದೇವರು ಕೋಟಿಲಿಂಗ ಸ್ವರೂಪದಲ್ಲಿ ನೆಲೆ ನಿಂತಿದ್ದಾನೆ ಅನ್ನೋದು ನಂಬಿಕೆ. ಗ್ರಾಮೀಣ ಜನರು ಕೊಡಿ ಹಬ್ಬಕ್ಕಾಗಿ ವರ್ಷವೆಲ್ಲ ಕಾಯ್ತಾರೆ. 7 ದಿನದ ಜಾತ್ರೆಯಲ್ಲಿ ನಿತ್ಯವೂ ಬಂದು ಪಾಲ್ಗೊಂಡು ಸಂಭ್ರಮಿಸುತ್ತಾರೆ. ಮಾತೊಬ್ಬರ್ ಶ್ರೀ ಕೋಟಿಲಿಂಗೇಶ್ವರ ದೇವಸ್ಥಾನ ಧಾರ್ಮಿಕ ದತ್ತಿ ಇಲಾಖೆ ಆಧಿಪತ್ಯಕ್ಕೆ ಒಳಪಟ್ಟಂತ ಪ್ರವರ್ಗ ಎ ದರ್ಜೆಯ ದೇವಸ್ಥಾನ. ಕೋಟಿಲಿಂಗೇಶ್ವರ ದೇವಸ್ಥಾನ ಅಂದ್ರೆ ಸಪ್ತ ಮೋಕ್ಷಪ್ರದ ಕ್ಷೇತ್ರಗಳಲ್ಲಿ
ಒಂದು. ಶೈವಾರಾಧನೆಗೆ ಅತ್ಯಂತ ಹೆಸರುವಾಸಿ ಆದಂತಹ ಇದೊಂದು ದೇವಸ್ಥಾನ. ಇಲ್ಲಿ ಪ್ರತಿ ವರ್ಷ ಮಾರ್ಗಶಿರ ಮಾಸದ ಹುಣ್ಣಿಮೆಯ ದಿವಸ ರಥೋತ್ಸವ ನಡೆಯುತ್ತೆ. ಅಂದ್ರೆ ಈ ವರ್ಷದ ರಥೋತ್ಸವ ಇದೇ ಡಿಸೆಂಬರ್ ತಿಂಗಳ 4ನೇ ತಾರೀಕಿನ ದಿವಸ, ಅಂದ್ರೆ ಇವತ್ತು. ಈ ಕೋಟಿಲಿಂಗೇಶ್ವರ ದೇವಸ್ಥಾನಕ್ಕೆ ಸುಮಾರು 1200 ವರ್ಷಗಳ ಇತಿಹಾಸ ಇದೆ. ಸುದೀರ್ಘ ಅವಧಿಯಲ್ಲಿ ದೇವಸ್ಥಾನ ಸಾಕಷ್ಟು ಬಾರಿ ಜೀರ್ಣೋದ್ಧಾರಗೊಂಡಿದೆ. ಕೋಟಿಲಿಂಗೇಶ್ವರ ಅಂದ್ರೆ ನಂಬಿಕೆಗಳೇ ಜೀವಾಳ. ಗ್ರಾಮೀಣ ಜನರ ಬದುಕಿನಲ್ಲಿ ಕುಡಿ ಹಬ್ಬ ಅವಿನಾಭಾವ ಸ್ಥಾನ ಪಡೆದಿದೆ. ಹಾಗಂತಲೇ ವರ್ಷದಿಂದ ವರ್ಷಕ್ಕೆ ಹಬ್ಬದ ವೈಭವ ಹೆಚ್ಚುತ್ತಿದೆ. ಹರೀಶ್ ಪಾಲಿಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ವೆಲ್ಕಮ್ ಬ್ಯಾಕ್. ಅದು ಕರಾವಳಿಯ ಅತಿದೊಡ್ಡ ಜಾತ್ರೆ. ಆ ದೇವರ ದರ್ಶನ ಪಡೆದ್ರೆ ಮದುವೆ ಆಗದವರಿಗೆ ಮದುವೆ ಆಗುತ್ತೆ ಎಂಬ ನಂಬಿಕೆ ಇದೆ. ಜೊತೆಗೆ ನವದಂಪತಿಗಳಿಗೆ ಸುಖ ದಾಂಪತ್ಯದ ಕನಸು ಕಟ್ಟಿಕೊಡುವ ಕೇಂದ್ರ. ಅಷ್ಟಕ್ಕೂ ಪವಾಡದ ದೇಗುಲ ಯಾವುದು? ಇಲ್ಲಿದೆ ಸಂಪೂರ್ಣ ಡೀಟೇಲ್ಸ್. ಕೃಷ್ಣನಗರಿಯಲ್ಲಿ ಅದ್ದೂರಿ ಕುಡಿ ಹಬ್ಬ ಸಂಭ್ರಮ. ಕೋಟಿಲಿಂಗೇಶ್ವರ ರಥ ಎಳೆದ ಸಹಸ್ರಾರು ಭಕ್ತರು. ಕರಾವಳಿ ಮಲೆನಾಡು ಭಾಗದ ಅತಿದೊಡ್ಡ ಜಾತ್ರೆ ಅಂದ್ರೆ ಕುಡಿ ಹಬ್ಬ. 7 ದಿನಗಳ ಕಾಲ ನಡೆಯುವ ಈ ಮಹೋತ್ಸವದಲ್ಲಿ ಮೊದಲ ದಿನ ನವ ದಂಪತಿಯ ಜಾತ್ರೆ ನಡೆಯುತ್ತೆ. ಹೊಸದಾಗಿ ಮದುವೆಯಾದ ದಂಪತಿಗಳು ಕೈ ಹಿಡಿದು ಬಂದು ಮನದಲ್ಲಿ 100 ಹರಕೆ ಹೊತ್ತು ದೇವರಿಗೆ ಕೈ ಮುಗಿಯುತ್ತಾರೆ. ಪುಷ್ಕರಣಿಗೆ ಪ್ರದಕ್ಷಿಣೆ ಬಂದು ಸುತ್ತಲೂ ಅಕ್ಕಿ ಚೆಲ್ಲಿ ಹರಕೆ ತೀರಿಸ್ತಾರೆ. ಇಲ್ಲಿಂದ ಮುಂದೆ ಹೊಸ ಜೀವನ ಆರಂಭಿಸ್ತಾರೆ. ಸಂತಾನದ ಆಸೆ ಹೊತ್ತವರೇ ಹೆಚ್ಚು ಸಂಖ್ಯೆಯಲ್ಲಿ ಬರುವುದರಿಂದ ಇದನ್ನ ಕುಡಿ ಹಬ್ಬ ಅಂತಾನೂ ಕರೆಯಬಹುದು. ಜಾತ್ರೆಗೆ ಬಂದವರೆಲ್ಲ ಕಬ್ಬಿನ ಜಲ್ಲೆ ತೆಗೆದುಕೊಂಡು ಹೋಗೋದು ಇಲ್ಲಿನ ಪದ್ಧತಿ. ಕಬ್ಬಿನ ಜಲ್ಲೆಯ ಕುಡಿ ಕೊಂಡೊಯ್ಯುವುದರಿಂದಲೂ ಇದನ್ನ ಕುಡಿ ಹಬ್ಬ ಎಂದು ಕರೆಯಲಾಗುತ್ತೆ. ಗಾತ್ರದಲ್ಲಿ ಅತಿ ದೊಡ್ಡ ಎನಿಸಿದ ಬ್ರಹ್ಮರಥವನ್ನ ಭಕ್ತರೆಲ್ಲ ಸೇರಿ ಎಳೆಯುತ್ತಾರೆ. ಇಲ್ಲಿ ಶಿವದೇವರು ಕೋಟಿಲಿಂಗ ಸ್ವರೂಪದಲ್ಲಿ ನೆಲೆ ನಿಂತಿದ್ದಾನೆ ಅನ್ನೋದು ನಂಬಿಕೆ. ಗ್ರಾಮೀಣ ಜನರು ಕುಡಿ ಹಬ್ಬಕ್ಕಾಗಿ ವರ್ಷವೆಲ್ಲ ಕಾಯ್ತಾರೆ. 7 ದಿನದ ಜಾತ್ರೆಯಲ್ಲಿ ನಿತ್ಯವೂ ಬಂದು ಪಾಲ್ಗೊಂಡು ಸಂಭ್ರಮಿಸುತ್ತಾರೆ. ಮಹತೋಬ್ಬರ್ ಶ್ರೀ ಕೋಟಿಲಿಂಗೇಶ್ವರ ದೇವಸ್ಥಾನ ಧಾರ್ಮಿಕ ದತ್ತಿ ಇಲಾಖೆಯ ಆಧಿಪತ್ಯಕ್ಕೆ ಒಳಪಟ್ಟಂತ ಪ್ರವರ್ಗ ಎ ದರ್ಜೆಯ ದೇವಸ್ಥಾನ. ಕೋಟಿಲಿಂಗೇಶ್ವರ ದೇವಸ್ಥಾನ ಅಂದ್ರೆ ಸಪ್ತ ಮೋಕ್ಷಪ್ರದ ಕ್ಷೇತ್ರಗಳಲ್ಲಿ ಒಂದು. ಶೈವಾರಾಧನೆಗೆ ಅತ್ಯಂತ ಹೆಸರುವಾಸಿ ಆದಂತಹ ಇದೊಂದು ದೇವಸ್ಥಾನ. ಇಲ್ಲಿ ಪ್ರತಿ ವರ್ಷ ಮಾರ್ಗಶಿರ ಮಾಸದ ಹುಣ್ಣಿಮೆಯ ದಿವಸ ರಥೋತ್ಸವ ನಡೆಯುತ್ತೆ. ಅಂದ್ರೆ ಈ ವರ್ಷದ ರಥೋತ್ಸವ ಇದೇ ಡಿಸೆಂಬರ್ ತಿಂಗಳ 4ನೇ ತಾರೀಕಿನ ದಿವಸ, ಅಂದ್ರೆ ಇವತ್ತು. ಈ ಕೋಟಿಲಿಂಗೇಶ್ವರ ದೇವಸ್ಥಾನಕ್ಕೆ ಸುಮಾರು 1200 ವರ್ಷಗಳ ಇತಿಹಾಸ ಇದೆ. ಸುದೀರ್ಘ ಅವಧಿಯಲ್ಲಿ ದೇವಸ್ಥಾನ ಸಾಕಷ್ಟು ಬಾರಿ ಜೀರ್ಣೋದ್ಧಾರಗೊಂಡಿದೆ. ಕೋಟಿಲಿಂಗೇಶ್ವರ ಅಂದ್ರೆ ನಂಬಿಕೆಗಳೇ ಜೀವಾಳ. ಗ್ರಾಮೀಣ ಜನರ ಬದುಕಿನಲ್ಲಿ ಕುಡಿ ಹಬ್ಬ ಅವಿನಾಭಾವ ಸ್ಥಾನ ಪಡೆದಿದೆ. ಹಾಗಂತಲೇ ವರ್ಷದಿಂದ ವರ್ಷಕ್ಕೆ ಹಬ್ಬದ ವೈಭವ ಹೆಚ್ಚುತ್ತಿದೆ. ಹರೀಶ್ ಪಾಲಿಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ.